ರಿವೀಲ್ ಮಾಡ್ತಿದ್ದೀನಿ ನಾನು. ಗಾಡ್ ಗಾಯ್ಸ್ ಎಷ್ಟು ಮಸ್ತಾಗಿದೆ. ವೈಕುಂಠ ಹೊರಗಡೆ ಹಿಂಗೆ ಇರುತ್ತೆ. ಮಮ್ಮಿ ಕಾಯ್ತಿದೆ, ಪಪ್ಪ ಬಂದಿಲ್ಲ ಇನ್ನ. ಇರ್ಮ ಬಂದ್ರು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ರೇಚಲ್ ಆ್ಯಂಡ್ ದೀಕ್ಷಾ. ಅಲ್ಲಿ ಮಮ್ಮಿ. ಸೊ ಗೈಸ್ ನಮ್ಮ ಪಾರ್ಕಿಂಗಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ವಿ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ನಾವು ಇದು ಈಜಿಪುರ ಅಲ್ಲಿರೋ ಕೋದಂಡರಾಮ ಟೆಂಪಲ್ಗೆ ಹೋಗ್ತಿದ್ದೀವಿ. ಬಿಕಾಸ್ ಅಲ್ಲಿ ದೊಡ್ಡ ಸ್ಟ್ಯಾಚು ಮಾಡಿದಾರಲ್ವ, ಸೊ ಅದಕ್ಕೆ ಹೋಗ್ಬೇಕಂತಿತ್ತು. ಆ್ಯಂಡ್ ನಮ್ಮ ಫೇವ್ರೇಟ್ ಅಲ್ವಾ ವೆಂಕಟೇಶ್ವರ. ಸೊ ಹೋಗೋಣ ಬನ್ನಿ. ನಿಜಕ್ಕೂ ನಾನು ಒಬ್ಬ ದರ್ಶನ ಮಾಡಿದ್ದಾರೆ. ಮಮ್ಮಿ ಕಾಯ್ತಿದೆ, ಪಪ್ಪ ಬಂದಿಲ್ಲ ಇನ್ನು. ಇರ್ಮ ಬಂದರು. ಪಪ್ಪನೂ ಬರ್ತಾರೆ. ಸೊ 4 ಜನ ಹೋಗ್ತಿದ್ದೀವಿ ಗಾಡಿಯಲ್ಲಿ. ಲೆಟ್ಸ್ ಗೋ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೂ. A few moments later. ಸೊ ಗೈಸ್, ಈ ದೇವಸ್ಥಾನ ಬಂದ್ಬಿಟ್ಟು ಈಜಿಪುರ ಅಲ್ಲಿರೋದು. ಸೊ ನಮ್ಮ ಮನೆ ಇಂದಿರಾನಗರಲ್ಲಿ ಇರೋದ್ರಿಂದ ಒಂದು 15-20 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ಬೋದು. ಸೊ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಕೋದಂಡರಾಮಸ್ವಾಮಿ ಟೆಂಪಲ್. ಸೊ ನೀವು ಮ್ಯಾಪ್ ಹಾಕೊಂಡು ಬರ್ಬೋದು ಗೈಸ್. ದೇವಸ್ಥಾನ ಬಂದ್ವಿ. ಸೊ ಮಸ್ತಾಗಿದೆ. ಸ್ಟ್ಯಾಚು ಎಲ್ಲಿ ಕಾಣ್ತಿಲ್ಲ, ಇಲ್ಲ ಆ ಕಡೆ ಇದೆ. ಗೈಸ್ ಒಂದು ಚೂರೇ ಹಿಂಗೆ ರಿವೀಲ್ ಮಾಡ್ತಿದ್ದೀನಿ ನಾನು. ಕ್ರೇಜಿ ಆಗಿದೆ. ಗಾಡ್ ಗಾಯ್ಸ್ ಎಷ್ಟು ಮಸ್ತಾಗಿದೆ. ಇನ್ನೂ ಲೈಟ್ ಹಾಕ್ಬೇಕು ಅವರು. ಹೇ ಗಾಯ್ಸ್, ಸೊ ಈಜಿಪುರ ಅಲ್ಲಿರೋ ಕೋದಂಡರಾಮಸ್ವಾಮಿ ಟೆಂಪಲ್ ಬಂದ್ಬಿಟ್ಟು ಒಂದು 75 ಇಯರ್ಸಿಂದ ಇದೆ. ಸೊ ಇವಾಗ ಮಹಾವಿಷ್ಣುದು ವಿಶ್ವರೂಪ ದರ್ಶನ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಸ್ಟ್ಯಾಚು ಕಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಒಂದೇ ಕಲ್ಲಿಂದ ಕೆತ್ತಿರೋದು. ಸೊ ಇದು 108 ಫೀಟ್ ಉದ್ದ ಇದೆ. ಆ್ಯಂಡ್ ಇದಕ್ಕೆ 2.6 crores ಕಾಸ್ಟ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ನೈಟ್ ತನಕ ಓಪನ್ ಇರುತ್ತೆ. ಸೊ ನೀವು ಹೋಗ್ಬೋದು. ಆ್ಯಂಡ್ ಹಾಗೇನೆ ಇಲ್ಲಿ ಲೈಟಿಂಗ್ಸಲ್ಲಿ ವಿಷ್ಣುದು ಎಲ್ಲ ಅವತಾರಗಳೆಲ್ಲ ಮಾಡಿದ್ರು. ಆ್ಯಂಡ್ ಇದೇ ಸ್ಟ್ಯಾಚು ಎಷ್ಟು ಮಸ್ತ್ ಆಗಿದೆ. ವಾವ್ ಅಂತ ನೋಡಿದ ತಕ್ಷಣ ಫುಲ್ ಡಿವೈನ್ ಫೀಲ್ ಬರುತ್ತೆ. ಸೊ ಇದು ದೇವಸ್ಥಾನ ಒಳಗಡೆ. ಆ್ಯಂಡ್ ಪಾದ ಹತ್ರ ಹೋಗ್ಬೇಕಂದ್ರೆ 100 ರೂಪೀಸ್ ಅಂತೆ ಒಬ್ರಿಗೆ. ಸೊ ವಿಷ್ಣು ಪಾದ ಹತ್ರ ಹೋಗ್ಬಿಟ್ಟು ಬರ್ಬೋದು. ಸೊ ನಾವು ಬೇಡ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಗಾಯ್ಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಸೊ ಈ ಸ್ಟ್ಯಾಚು ಬಂದ್ಬಿಟ್ಟು ವರ್ಲ್ಡ್ನ ಟಾಲೆಸ್ಟ್ ಮೊನೊಲಿಟಿಕ್ ಸ್ಟ್ಯಾಚು, ಅಂದರೆ ಒಂದೇ ಕಲ್ಲಿಂದ ಕೆತ್ತಿರೋ ಸ್ಟ್ಯಾಚು. ಎಷ್ಟು ಕ್ರೇಜಿ ಅಲ್ವಾ. ಸೊ ವರ್ಲ್ಡಲ್ಲೇ ಟಾಲೆಸ್ಟ್ ಈ ಥರ ಆಗಿರೋದು ನಮ್ಮ ಬೆಂಗಳೂರಲ್ಲಿದೆ ಅನ್ನೋದೇ ಹೆಮ್ಮೆಯ ವಿಷಯ. ಸೊ ದರ್ಶನ ಮಾಡ್ಕೊಂಡು ಬಂದರೆ ಎಲ್ಲ ಪಟಾಕಿ ಎಲ್ಲ ಹೊಡಿತಿದ್ರು. ಆ್ಯಂಡ್ ಪ್ರಸಾದ ಎಲ್ಲ ಕೊಡ್ತಿದ್ರು. ಸೊ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ಪ್ರಸಾದ ತೊಗೊಂಡು ತಿಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಪ್ರಸಾದ ಅಂದ್ರೇ ಫುಲ್ ಮಸ್ತಾಗಿ ಫೀಲಿಂಗ್ ಇರುತ್ತೆ. ಸೊ ಅದನ್ನು ತಿನ್ಕೊಂಡು ಮನೆಗೆ ಬಂದ್ವಿ. ಹಿಂಗೆ ನೋಡ್ತಾಳೆ ನೋಡಿ ಗೈಸ್, ಅವಳು ಕಾರ್ನನೇ ನೋಡ್ತದ. The next day. ಹೇ ಗಾಯ್ಸ್, ಸೊ ಆ್ಯಸ್ ಯೂಶ್ವಲ್ ಗೆಸ್ ವಾಟ್, ಇವಾಗ ಏನು ಮಾಡಿಲ್ಲ. ಸೊ ಯಾವತ್ತಾನ ಮಾಡ್ತೀವಿ, ಯಾವತ್ತಾನ ತುಂಬ ರೇರ್ ಎಕ್ಸೈಟ್ಮೆಂಟಲ್ಲಿದ್ದಾಗ ಮಾಡ್ತೀವಿ. ಸೊ ಮನೆಗೆ ಬಂದ್ವಿ ಗಾಯ್ಸ್. ಸೊ ಫಸ್ಟಿಂದ ಹೇಳೋಣ. ಸೊ ವ್ಲಾಗಲ್ಲಿ ಬರ್ತಾನೆ ಇತ್ತು, ಲೈಕ್ ವ್ಲಾಗಲ್ಲಿ ರೀಲ್ಸಲ್ಲಿ ಎಲ್ಲ ಕಡೆ ಈ ಥರ ಸ್ಟ್ಯಾಚು ಓಪನ್ ಆಗ್ತಿದೆ, ಹೊಸ ದೇವಸ್ಥಾನ ಓಪನ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದಟ್ಸ್ ಆರ್ ಫೇವ್ರೆಟ್ ವೆಂಕಟೇಶ್ವರ ಅದು. ಸೊ ಅದಕ್ಕೆ ಹೋಗ್ಲೇಬೇಕಿತ್ತು. ಸೊ ಇವಳಿಗೆ ತೋರಿಸೆ ನಾನು ನೋಡಿ, ದೀಕ್ಷಾ ಈ ಥರ ಓಪನ್ ಆಗ್ತಿದೆ ಅಂದರೆ. ಆ್ಯಕ್ಚುಲಿ ಅಕ್ಕ ತೋರಿಸಿದಿನ ಬಂದ್ಬಿಟ್ಟು ಅದಿನ್ನ ಗೋಲ್ಡಿಶ್ ಒಂಥರ ಫುಲ್ ಫಿನಿಶ್ ಮಾಡಿದಿಲ್ಲ. ಇವಾಗ ಇನ್ನ ಮಸ್ತಾಗಿ ಮಾಡಿ. ಸೊ ಇವಳು ನೋಡಿದ ತಕ್ಷಣ ಇನ್ನ ಮಸ್ತಾಗಿ. ಸೊ ಇವಳು ನೋಡಿದ ತಕ್ಷಣ ವಾವ್ ಚೆನ್ನಾಗಿದೆ ಹೋಗೋಣ ಅಂತ ಹೇಳ್ತಿದ್ಲು. ನಾನು ಓಪನಿಂಗ್ ದಿನ ರಶ್ ಇರುತ್ತೆ, ಬಟ್ ನಂಗೆ ಹೋಗ್ಬೇಕಂತಾನೆ ಇತ್ತು. ಮೊನ್ನೆ ರೀಸೆಂಟಾಗಿ ಓಪನ್ ಆಗಿದ್ದು, ಫಸ್ಟ್ಗೆ ಸೆಕೆಂಡ್ಗೆ ಏನೋ ಓಪನ್ ಆಯ್ತಲ್ವಾ, ಸ್ಯಾಟರ್ಡೇನೇ ಏನೋ ಓಪನ್ ಆಯ್ತೇನೋ ಅನ್ಸುತ್ತೆ. ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಅದು ಮುಂಚೆನೇ ಒಂದು ರಾಮ ದೇವಸ್ಥಾನ ಇತ್ತು, ಅದ್ರ ಮುಂದೆ ಕಟ್ಟಿದ್ದು ಸ್ಟ್ಯಾಚುನ. ಸೊ ಈಜಿಪುರ ಅಲ್ಲಿ ಕೋದಂಡರಾಮ ಟೆಂಪಲ್ ಅಂತ ಇದೆ. ಸೊ ಅಲ್ಲಿ ಸ್ಟ್ಯಾಚು ಮ್ಯಾಪಲ್ಲೆಲ್ಲ ಬರ್ತಾ ಇರುತ್ತೆ, ನೀವು ಹೋಗಿ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಮಹಾವಿಷ್ಣು ಏನದು ವಿಶ್ವರೂಪ. ಸೊ ಮಸ್ತಾಗಿದೆ ಗೈಸ್, ಲೈಕ್ ವಾವ್ ಅಂತ. ಆ್ಯಂಡ್ ನಮ್ಮ ಫೇವ್ರೆಟ್ ಗಾಡ್. ಟು ಬಿ ಆನೆಸ್ಟ್ 100 ರೂಪೀಸ್ ಕೊಟ್ಟರೆ ಅಲ್ಲಿ ಮೇಲೆ ಸ್ಟ್ಯಾಚು ಇದೆಯಲ್ಲ, ಅದ್ರ ಮೇಲೆ ಸ್ಟ್ಯಾಚುದು ಕಾಲನ್ನ ಮುಟ್ಟಕ್ಕೆ ಬಿಡ್ತಾರೆ. ನಾನು ಹೇಳ್ದೆ ಹೋಗೋಣ ಅಂತ, ಬಟ್ ಲೈಕ್ ನೆಕ್ಸ್ಟ್ ಟೈಮ್. ಬಟ್ ದೆನ್ 100 ರೂಪೀಸ್ 4 ಜನ ಹೋಗಿದ್ವಿ, 400. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಎಲ್ಲ. ಸ್ವಲ್ಪ ಇವಾಗ ಹೊಸದು ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಫುಲ್ಲಲ್ಲಿ ಬಿಸಿ ರೋಡ್ ಆಗಿಬಿಟ್ಟಿದೆ ಇವಾಗ. ಫುಲ್ಲು ಹಬ್ಬ ವೈಬ್ಸ್ ಇದೆ ಗೈಸ್, ಅಲ್ಲೆಲ್ಲ ಅಂಗಡಿಗಳೆಲ್ಲ ಹಾಕ್ಕೊಂಡು. ಸೊ ಚೆನ್ನಾಗಿದೆ, ನೀವು ಒಂದ್ಸತಿ ಹೋಗಿ ನೋಡ್ಬೋದು. ಆ್ಯಂಡ್ ಲೈಕ್ ಏನಂದರೆ ಮಹಾವಿಷ್ಣು ವಿಶ್ವರೂಪ ಅದು ಯೂನಿವರ್ಸಲ್ ಗಾಡ್ ಅಂತ ಹಾಕಿದ್ದಾರೆ. ಸೊ ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಸೊ ಯಾ ಗೈಸ್ ಅಷ್ಟೇ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್ ಬೈ ಗೈಸ್